ಹೆಲೋ ಆಲ್, ನಮಸ್ತೆ ಎಲ್ಲರಿಗೂ. ನೀವೊಂದು ಕ್ಲೀನ್ ಆಂಬಿಯನ್ಸ್, ಗ್ರೀನರಿ ಆ್ಯಂಡ್ ಒಂದು ಒಳ್ಳೆ ಊಟದ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಇದ್ದೀರಾ? ಎಸ್, ಈ ಸಿಟಿ ಲೈಟ್ಸಿಂದ ಸ್ವಲ್ಪ ಆಚೆ ಹೋಗಿ ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡೋ ಜಾಗ ಖಂಡಿತ ಇದೆ. ಬನ್ನಿ, ಲೆಟ್ಸ್ ಗೋ ಟು ಟಿಕ್ಕಿ ವಿಲೇಜ್. ಫೈನಲಿ ಡೆಸ್ಟಿನೇಷನ್ ತಲುಪಿದ್ದೀನಿ. ನಾನು ಹೇಳ್ತಿದ್ದ ಪ್ಲೇಸ್ ಇದೆ ನೋಡಿ, ಟಿಕ್ಕಿ ವಿಲೇಜ್. ಎಷ್ಟೋ ಜನಕ್ಕೆ ಈ ಪ್ಲೇಸ್ ಬಗ್ಗೆ ಗೊತ್ತೇ ಇಲ್ಲ. ಈ ರೆಸ್ಟೋರೆಂಟ್ ಹೆಸರು ಯುನೀಕ್ ಆಗಿದೆ. ಇದೇ ಯುನೀಕ್ನೆಸ್ ಒಳಗಡೆನೂ ಇದೆಯಾ ಅಂತ ಚೆಕ್ ಮಾಡೋಣ ಬನ್ನಿ. ಈ ಪ್ಲೇಸ್ ಇರೋದು ಹೆಸರುಘಟ್ಟ ಮೈನ್ ರೋಡಲ್ಲಿ. ಒಳಗಡೆ ಬರ್ತಿದ್ದ ಹಾಗೇನೆ ಇಲ್ಲಿನ ವ್ಯೂ ನಿಮಗೆ ಡೆಫಿನೆಟ್ಲಿ ಖುಷಿ ಕೊಡುತ್ತೆ. ಈ ಪ್ಲೇಸ್ ನೋಡ್ತಿದ್ರೆ ಒಂದು ರೆಸಾರ್ಟ್ಗೆ ಬಂದಿದ್ದೀನೇನೋ ಅನಿಸ್ತಿದೆ. ಎಕ್ಸ್ಪ್ಲೋರ್ ಮಾಡೋಕೆ ತುಂಬ ಇದೆ ಇಲ್ಲಿ, ಆದರೆ ತುಂಬ ಅಶ್ವಾಗ್ತಿರೋದ್ರಿಂದ ಫಸ್ಟ್ ಊಟ ಮುಗಿಸಿ ಆಮೇಲೆ ಈ ಪ್ಲೇಸ್ನ ನಿಮಗೆ ತೋರಿಸ್ತೀನಿ. ಡೈನಿಂಗ್ ಏರಿಯಾಗೆ ಹೋಗೋಣ ಬನ್ನಿ. ಇಲ್ಲಿನ ಡೈನಿಂಗ್ ಏರಿಯಾ ನೋಡ್ತಿದ್ರೇ ಫಿದಾ ಆಗ್ತೀರಾ. ಪಕ್ಕ ಔಟ್ಡೋರ್ ಸೆಟಪ್ ಆಗಿರೋದ್ರಿಂದ ಇಲ್ಲಿ ಕೂತು ಊಟ ಮಾಡೋದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನೋಡ್ತಿದ್ದೀರಲ್ಲ, ಈ ಅಟ್ಮಾಸ್ಫಿಯರ್ ಎಷ್ಟು ಕಾಮ್ ಆಗಿದೆ. ನಿಮ್ಗೆ ಎಷ್ಟೇ ಸ್ಟ್ರೆಸ್ ಇದ್ರೂ ರಿಲ್ಯಾಕ್ಸ್ ಮಾಡಿಬಿಡುತ್ತೆ. ಮೆನು ನೋಡಿದ್ಮೇಲೆ ಫಸ್ಟ್ ನನಗೆ ಸೂಪ್ ಕುಡಿಯೋಣ ಅನಿಸ್ತು. ಅದಕ್ಕೆ ಚಿಕನ್ ಸೂಪ್ ಆರ್ಡ್ರ್ ಮಾಡಿದೆ. ಇಲ್ಲಿನ ಸ್ಟಾಫ್ ಬಗ್ಗೆ ಹೇಳಲೇಬೇಕು. ಬರೋ ಕಸ್ಟಮರ್ಸ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ದೇ ಆರ್ ವೆರಿ ಹಂಬಲ್ ಆ್ಯಂಡ್ ಫ್ರೆಂಡ್ಲಿ. ಸೂಪ್ ಅಂತೂ ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಆಗಿ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಸ್ಟಾರ್ಟರ್ಸ್ನಲ್ಲಿ ಸ್ಪೈಸಿ ಬೇಕು ಅಂತ ಗುಂಟೂರು ಚಿಕನ್ ಆ್ಯಂಡ್ ಚಿಕನ್ ಆಲ್ಫಾಮ್ ಆರ್ಡ್ರ್ ಮಾಡಿದೆ. ಆಸ್ ಎಕ್ಸ್ಪೆಕ್ಟೆಡ್ ಗುಂಟೂರು ಚಿಕನ್ ಸ್ಪೈಸಿಯಾಗಿ ಸಖತ್ತಾಗಿತ್ತು. ಆ್ಯಂಡ್ ಆಲ್ಫಾಮ್ನ ನೀವು ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇದರ ಜೊತೆ ಡ್ರಿಂಕ್ ಬೇಕು ಅನಿಸಿ ಫ್ರೂಟ್ ಪಂಚ್ ಆರ್ಡ್ರ್ ಮಾಡಿದೆ. ಅದು ಓಕೆ ಅನಿಸ್ತು. ಎಕ್ಸ್ಪೆಕ್ಟ್ ಮಾಡಿರೋ ರೇಂಜ್ಗೆ ಇರಲಿಲ್ಲ. ಮೇನ್ ಕೋರ್ಸ್ನಲ್ಲಿ ನಾನು ಎಗ್ ಫ್ರೈಡ್ ರೈಸ್ ಟ್ರೈ ಮಾಡಿದೆ. ಇದು ಕೂಡ ನನ್ನ ಎಕ್ಸ್ಪೆಕ್ಟೇಷನ್ ಥರನೇ ತುಂಬಾ ಚೆನ್ನಾಗಿತ್ತು. ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಒಂದು ಸ್ಟೇಜ್ ಸೆಟಪ್ ಇದೆ. ತುಂಬಾ ಅಟ್ರಾಕ್ಟಿವ್ ಆಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಒಳ್ಳೆ ಮ್ಯೂಸಿಕ್ ಪ್ಲೇ ಆಗ್ತಿರುತ್ತೆ. ನಾನು ಕೂಡ ಇಲ್ಲಿನ ಮ್ಯೂಸಿಕ್ ಕೇಳಿ ಒಂದು ಸ್ಟೆಪ್ ಹಾಕೋಣ ಅಂತ ಬಂದಿದ್ದೀನಿ. ಈವ್ನಿಂಗ್ ಟೈಮ್ ಅಂತೂ ಒಳ್ಳೆ ಲೈಟಿಂಗ್ಸ್ ಇರುತ್ತೆ. ಅದರ ಜೊತೆ ಕಿವಿಗೆ ಇಂಪಾಗಿರೋ ಮ್ಯೂಸಿಕ್ ಕೇಳ್ತಿದ್ರೆ ಹೆವೆನ್ಲಿ ಫೀಲ್ ಕೊಡುತ್ತೆ. ಫೋಟೋ ಶೂಟ್ಸ್ಗಂತೂ ಇದು ಪರ್ಫೆಕ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಹಾಗಿದೆ ಇಲ್ಲಿರೋ ಸೆಟಪ್. ಇಷ್ಟೆಲ್ಲ ಇದ್ಮೇಲೆ ಫೋಟೋ ಶೂಟ್ ಮಿಸ್ ಮಾಡ್ಕೊಳಕ್ಕಾಗುತ್ತಾ? ನಾನು ಕೂಡ ಸಾಕಾಗೋಷ್ಟು ಫೋಟೋಸ್ ತೆಗೆಸ್ಕೊಂಡೆ. ಸ್ಪೆಷಲ್ ಡೋಮ್ ಸೆಟಪ್ ಬೇರೆ ಇದೆ. ನಿಮ್ದು ಯಾವ್ದಾದ್ರು ಸ್ಪೆಷಲ್ ಅಕೇಶನ್ಸ್ಗೆ ನೀವು ಇದನ್ನು ಬುಕ್ ಮಾಡ್ಕೋಬೋದು. ನೋಡ್ತಿದ್ದೀರಾ ಅಲ್ವಾ ಎಷ್ಟು ಬ್ಯೂಟಿಫುಲ್ ಆಗಿ ಸೆಟಪ್ ಮಾಡಿದ್ದಾರೆ. ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ, ನೀವು ಇಷ್ಟಪಡೋರ್ನ, ನಿಮ್ಮ ಫ್ರೆಂಡ್ಸ್ನ ಇಲ್ಲಿ ಕರ್ಕೊಂಡು ಬಂದು ಟ್ರೀಟ್ ಕೊಟ್ಟರೆ ನಿಜವಾಗ್ಲೂ ಖುಷಿ ಪಡ್ತಾರೆ. ಈ ಪ್ಲೇಸ್ನ ಇನ್ನೊಂದು ಬ್ಯೂಟಿಫುಲ್ ಅಟ್ರಾಕ್ಷನ್ ಹತ್ರ ಹೋಗೋಣ ಬನ್ನಿ. ಈ ಶಿವ ಸ್ಟ್ಯಾಚು ಇಲ್ಲಿಗೆ ಬರೋ ಎಲ್ಲರಿಗೂ ಫೇವರೆಟ್. ಇದರ ಮುಂದೆ ಫೋಟೋಸ್ ತೆಗೆಸ್ಕೊಳ್ಳೋದು ಮ್ಯಾಂಡೇಟ್ರಿ. ಸೊ ನಾನು ಕೂಡ ತೆಗೆಸ್ಕೊಂಡೆ. ಇದೇ ಕಾಂಪೌಂಡ್ನಲ್ಲಿ ಇವ್ರದ್ದೇ ಆದ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ರೆಸಾರ್ಟ್ ಇದೆ. ಇದೇ ನೋಡಿ, ಬೆಲ್ಲಾ ಚಾವ್ ರೆಸಾರ್ಟ್. ಮನಿ ಹೆಸ್ಟ್ ಫ್ಯಾನ್ಸ್ ಎಲ್ರಿಗೂ ಈ ಪ್ಲೇಸ್ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ರೆಸಾರ್ಟ್ ಎಂಟ್ರಿನೇ ಇಷ್ಟು ಸಖತ್ತಾಗಿದೆ. ಒಳಗಡೆ ಇನ್ನೂ ಮಸ್ತಾಗಿದೆ. ಜೊತೆಗೆ ಬೇರೆ ಬೇರೆ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಕೂಡ ಇದೆ. ನೀವು ಇಲ್ಲಿ ಸ್ಟೇ ಕೂಡ ಮಾಡ್ಬೋದು. ಬ್ಯೂಟಿಫುಲ್ ಆಗಿರೋ ರೂಮ್ಸ್ ಕೂಡ ಅವೈಲಬಲ್ ಇದೆ. ಇನ್ನು ಮೋರ್ ಇನ್ಫಾರ್ಮೇಷನ್ಗೆ ಅಫಿಷಿಯಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.
ಎಲ್ಲ ಮುಗಿಸಿ ಹೊರಡೋಣ ಅನ್ಕೋತಿದ್ದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಪುನೀತ್ ಸರ್ ಅವರ ವಾಲ್ ಪೇಂಟಿಂಗ್ ಕಣ್ಣಿಗೆ ಬಿತ್ತು. ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಅಲ್ಲಿ ಹೋಗಿ ಫೋಟೋಸ್ ತೆಗೆಸ್ಕೊಂಡೆ. ಖುಷಿಯಾಗಿ ನನ್ನ ಫೇವರೆಟ್ ರೀಲ್ಸ್ ಕೂಡ ಮಾಡಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೀಗಿತ್ತು ನನ್ನ ಎಕ್ಸ್ಪೀರಿಯನ್ಸ್. ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿರೋ ನಿಮಗೆಲ್ಲ ತುಂಬಾ ಥ್ಯಾಂಕ್ಸ್. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಪ್ರೀತಿಯ ಕಾವ್ಯ.